ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಸಚಿನ್ ಮಿನಿ ಟ್ರಕ್ ಬ್ಲಾಗ್ಸ್ಗೆ ಎಲ್ಲರಿಗೂ ಸುಸ್ವಾಗತ. ನೋಡಿ, ನಮ್ಮ ಗಾಡಿ ಬಂದು ಇಲ್ಲೇ ನಿಂತಿದೆ. ಇವತ್ತು ನಮ್ಮ ಗಾಡಿ ತಗೊಂಡು ಎಲ್ಲಿಂದ ಹೊರಡ್ತಿರೋದಪ್ಪ ಅಂತ ಅಂದರೆ ನಮ್ಮ ಮನೆ ಹತ್ರದಿಂದ ಹೊರಡ್ತಾ ಇರೋದು. ಎಲ್ಲಿಗಪ್ಪ ಅಂತ ಅಂದರೆ ಬನ್ನಿ, ಇಲ್ಲಿ ಮೊದಲು ಕೀ ಬಿಟ್ಟು ಬಂದುಬಿಟ್ಟೆ, ಕೀ ತಗೊಬರೋಣ. ಎಲ್ಲಿಗಪ್ಪ ಹೊರಡ್ತಿರೋದು ಅಂತ ಅಂದರೆ ನಾವು ಹಾಸನ್ಗೆ ಹೊರಡ್ತಾ ಇರೋದು. ಈ ಹಾಸನಿಂದ ಲೋಡಿಂಗ್ ಇರೋದು. ಈಗ ಹಾಸನಿಗೆ ಹೋಗಿ ಗಾಡಿ ಲೋಡ್ ಮಾಡ್ಕೋಬೇಕು. ಬನ್ನಿ, ಮುಂದೆ ಲೋಡ್ ಮಾಡ್ಕೊಂಡು ಎಲ್ಲಿಗೆ ಹೋಗ್ತಾ ಇರೋದು ಅಂತ ಎಲ್ಲ ತಿಳಿಸ್ತೀನಿ ನಿಮಗೆ ಮುಂದೆ ಹೋಗ್ತಾ ಹೋಗ್ತಾ. ಈಗ ಎಲ್ಲಿಗೆ ಹೋಗ್ತಾ ಇದ್ದೀನಪ್ಪ ಅಂತ ಅಂದರೆ, ಈಗ ಗಾಡಿ ತಗೊಬಿಟ್ಟು ಇಲ್ಲೇ ನಮ್ಮ ಒಂದಿಬ್ರನ್ನ ಕರ್ಕೊಂಡು ಹಾಸನಿಗೆ ಹೋಗಬೇಕು. ಹಂಗಾಗಿ ಅವ್ರನ್ನ ಕರ್ಕೊಳ್ಳೋಣ ಅಂತ ಈಗ ಹೋಗಿ ಗಾಡಿ ತಗೊಂಡು ಹೋಗ್ತಾ ಇದ್ದೀನಿ. ಬನ್ನಿ, ಅವ್ರು ಕರ್ಕೊಂಡು ಸಿಗ್ತೀನಿ. ಈಗ ಇಲ್ಲೇ ಬಂದಿದ್ದೀನಿ. ಮೊದಲು ಇಲ್ಲಿ ಗಾಡಿ ಸೈಡಿಗೆ ಹಾಕಬೇಕು. ಅವ್ರು ಸ್ವಲ್ಪ ಹೊರಡೋದು ಲೇಟ್ ಆಗುತ್ತೆ. ಹಾಗಾಗಿ ಈಗ ಅವ್ರನ್ನೆಲ್ಲ ಹೊರಡಿಸ್ಕೊಂಡು ಇಲ್ಲಿ ಬನ್ನಿ, ಗಾಡಿ ಸೈಡಿಗೆ ಹಾಕ್ಬಿಟ್ಟು ಹೊರಡಿಸ್ಕೊಂಡು ಹೋಗಬೇಕು. ವೀಡಿಯೋ ಕೂಡ ನಾನೇ ಮಾಡ್ಕೋಬೇಕಲ್ವ, ಸ್ವಲ್ಪ ಹಾಗಾಗಿ ಹಿಂಸೆ ಅನಿಸುತ್ತೆ ವೀಡಿಯೋ ಮಾಡ್ಕೊಂಡು ಗಾಡಿ ಓಡಿಸೋಕ್ಕೆ. ಆದರೂ ಮಾಡ್ತಿದ್ದೀನಿ, ಎಲ್ಲ ಸಪೋರ್ಟ್ ಮಾಡಿ. ಬನ್ನಿ, ಇಲ್ಲಿ ಗಾಡಿ ಸೈಡಿಗೆ ಹಾಕ್ಬಿಟ್ಟು ಅವ್ರನ್ನೆಲ್ಲ ಕರ್ಕೊಂಡು ಹೊರಡ್ಬೇಕಾದ್ರೆ ಸಿಗ್ತೀನಿ. ಈಗ ಆಲ್ರೆಡಿ ಅವ್ರನ್ನೆಲ್ಲ ಕರ್ಕೊಂಡು ಬಂದವು. ಯಾರಪ್ಪ ಅಂತ ಅಂದರೆ ತೋರಿಸ್ತೀನಿ ನೋಡಿ. ಇದು ಜೋಶ್ ಅಂತ, ಇದು ಸೇರಾ ಅಂತ. ಇವರಿಬ್ಬರನ್ನೇ ಕರ್ಕೊಬರೋಕ್ಕೋಸ್ಕರ ಅಲ್ಲಿಗೆ ಹೋಗಿದ್ದಿದ್ದು. ಬನ್ನಿ ಫ್ರೆಂಡ್ಸ್, ಈಗ ಇವ್ರನ್ನೆಲ್ಲ ಕರ್ಕೊಂಡು ಆಯಿತು. ಮುಂದೆ ಈಗ ಹೋಗಿ ಮೊದಲು ನಮ್ಮ ಗಾಡಿಗೆ ಈಗ ಡೀಸೆಲ್ ಬಂದ್ಬಿಟ್ಟು ಒಂದೇ ಒಂದು ಪಾಯಿಂಟ್ ಇದೆ. ಫಸ್ಟು ನಾವು ಮಾಡಬೇಕಾಗಿರೋದು ಏನಪ್ಪ ಅಂದರೆ ಡೀಸೆಲ್ ಹಾಕಿಸ್ಕೋಬೇಕು. ಫುಲ್ ಟ್ಯಾಂಕ್ ಡೀಸೆಲ್ ಮಾಡಿಸ್ಕೊಳ್ಳೋಣ ಇಲ್ಲಿಂದಲೇ. ಫುಲ್ ಟ್ಯಾಂಕ್ ಡೀಸೆಲ್ ಮಾಡಿಸ್ಕೊಂಡ್ರೆ ಇಲ್ಲಿಂದ ಹೋಗಿ ಮತ್ತೆ ಇಲ್ಲಿಗೆ ಬರ್ಬೋದು. ಬಂದು ಮತ್ತೆ ಫುಲ್ ಟ್ಯಾಂಕ್ ಮಾಡ್ಸೋಕ್ಕೆ ಸರಿ ಆಗುತ್ತೆ. ಬನ್ನಿ, ಇಲ್ಲೇ ಮುಂದೆ ಇಂಡಿಯನ್ ಬಂಕ್ ಇದೆ, ಅಲ್ಲೇ ಡೀಸೆಲ್ ಫುಲ್ ಟ್ಯಾಂಕ್ ಮಾಡಿಸೋಣ. ಬನ್ನಿ ಫ್ರೆಂಡ್ಸ್, ಡೀಸೆಲ್ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಇಲ್ಲಿಂದ ಹೊರಡೋಣ. ಇಲ್ಲಿಂದ ಹೊರಟಿ ಅದು ಲೋಡ್ ಬಂದಿದ್ದು ನೆನ್ನೆನೇ ಬಂದಿದ್ದು. ಅವ್ರು ನೆನ್ನೆನೇ ಕಾಲ್ ಮಾಡಿದರು. ನಾನೇ ನೈಟ್ ಏನು ಹೋಗೋದು ಅಂದ್ಬಿಟ್ಟು ಬೆಳಗ್ಗೆ ಹೋಗಿ ಬರ್ತೀನಿ ಅಂತ ಹೇಳಿದ್ದೆ. ಬನ್ನಿ ಫ್ರೆಂಡ್ಸ್, ಅಲ್ಲಿ ಡೀಸೆಲೆಲ್ಲ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಬಂದ್ವು. ಇಲ್ಲಿ ಹೈವೇಲಿ ತಿಂಡಿಗೆ ಅಂತ ಗಾಡಿ ನಿಲ್ಲಿಸಿದ್ವು. ಹೋಗಿ ಇದೇ ಹೋಟ್ಲಲ್ಲಿ ತಿಂಡಿ ಎಲ್ಲ ಆಯಿತು, ಅದೆಲ್ಲ ತೋರ್ಸೋಕ್ಕಾಗಲಿಲ್ಲ. ಇದೇ ಹೋಟ್ಲಲ್ಲಿ ತಿಂಡಿ ತಿನ್ಕೊಂಡು ಬಂದ್ವು. ಈಗ ಹೊರಡಬೇಕು ಲೋಡಿಂಗ್ ಪಾಯಿಂಟಿಗೆ. ಬನ್ನಿ ಹೋಗೋಣ. ಅದೇ ರೀತಿ ಅವ್ರನ್ನ ಅಲ್ಲಿ ಹೋಗಿ ಹಾಸನಿಗೆ ಬಂದು ಕಾಫಿ ಕ್ಯೂರಿಂಗ್ ಹತ್ರ ಅವ್ರನ್ನ ಇಳಿಸಿ ಅಲ್ಲಿಂದ ಡೈರೆಕ್ಟು ಅದೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅಲ್ಲಿಂದ ಲೋಡಿಂಗ್ ಪಾಯಿಂಟಿಗೆ ಅರ್ಜೆಂಟ್ ಮಾಡ್ತಿದ್ರು. ಹಾಗಾಗಿ ಅಲ್ಲಿಂದ ಡೈರೆಕ್ಟ್ ಲೋಡಿಂಗ್ ಪಾಯಿಂಟಿಗೇನು ಬಂದವು. ಆದರೆ ಇಲ್ಲಿ ಮೊಬೈಲ್ ಒಳಗಡೆ ಅಲೋ ಇಲ್ಲ. ಹಾಗಾಗಿ ನನ್ನ ಹತ್ರ 2 ಫೋನ್ ಯೂಸ್ ಮಾಡೋದು. ಹಾಗಾಗಿ ಒಂದು ಫೋನ್ ಅವ್ರಿಗೆ ಕೊಟ್ಟು ಇನ್ನೊಂದು ಫೋನ್ ಒಳಗಡೆ ತಗೊಂಡು ಬಂದಿದ್ದೀನಿ. ಲೋಡಿಂಗ್ ಪಾಯಿಂಟಿಗೆ ಹಾಕಿದ್ದೀನಿ. ಇಲ್ಲೇ ನಾವಿರೋ ಜಾಗದಲ್ಲೇ ಲೋಡಿಂಗ್ ಮಾಡೋದು. ನೋಡಿ, ಇದೇ ಕಾಟಾ ಬಿಲ್ ಇಮಾನ್ ಸಿಂಗ್, ಅದು ಕಾಟ ಮಾಡಿಸ್ಕೊಂಡು ಬಂದಿದ್ದೀವಿ ಒಳಗಡೆ ಆಲ್ರೆಡಿ. ಆದರೆ ಏನಾಯ್ತಪ್ಪ ಅಂದರೆ ಅಲ್ಲಲ್ಲಿ ಲೋಡಿಂಗ್ ಪಾಯಿಂಟು, ಇನ್ನೊಂದು ಪಾಯಿಂಟು ಅಂತ ಹೇಳಿದ್ರು. ಅಲ್ಲಿಂದ ಇನ್ನೊಂದು ಸ್ವಲ್ಪ ಒಂದು ಅರ್ಧ ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿಂದ ಮುಂದೆ ಬಂದು ಹಾಕಿದ್ವು. ನೋಡಿ, ಇಲ್ಲಿ ವ್ಯೂ ಈ ಥರ ಐತೆ. ಮಳೆ ಬರೋ ಮೂಮೆಂಟು. ಲೋಡಿಂಗ್ ಮಾಡ್ತಿಲ್ಲ, ಊಟಕ್ಕೆ ಹೋಗವ್ರೆ. ಅವ್ರು ಊಟ ಮಾಡ್ಕೊಂಡು ಬಂದಮೇಲೆ ಮಾಡ್ತಾರೆ. ಇದೇ ಲೋಡಿಂಗ್ ಪಾಯಿಂಟು, ಇಲ್ಲೇ ಲೋಡ್ ಆಗೋದು ಗಾಡಿ. ಈಗ ಅಲ್ಲಿ ಹಾಕಬೇಕು, ಇನ್ನೂ ಟೈಮ್ ಐತಲ್ಲ ಅಂತ ಹಾಕಿಲ್ಲ ಗಾಡಿನ ಅಷ್ಟೇ. ಲೋಡಿಂಗ್ ಮಾಡ್ಕೊಂಡು ಸಿಗ್ತೀನಿ ಮುಂದೆ. ಅಲ್ಲಿಂದ ಲೋಡ್ ಮಾಡ್ಕೊಂಡು ಹೊರಟು. ಗಾಡಿಯಲ್ಲಿ 7 ಗಂಟೆಗೆ ಲೋಡ್ ಆಯಿತು. ಆದರೆ ಅಲ್ಲಿ ಸ್ವಲ್ಪ ಗಾಡಿದು ಹೆಡ್ಲೈಟ್ ಆನ್ ಆಯ್ತಿರಲಿಲ್ಲ. ಹಾಗಾಗಿ ಗ್ಯಾರೇಜ್ ಹತ್ರ ಹೋಗಿದ್ದೆ. ಗ್ಯಾರೇಜ್ ಹತ್ರ ಹೋಗಿ ಸ್ವಲ್ಪ ಗಾಡಿದು ಹೆಡ್ಲೈಟಿಂದು ಕೆಲಸ ಇತ್ತು, ಅದು ಮುಗಿಸ್ಕೊಂಡು ಇನ್ನೊಂದೆರಡು ಎಕ್ಸ್ಟ್ರಾ ಲೈಟ್ ಕೊಡಿಸ್ದೆ. ನೈಟ್ ಹೊತ್ತು ಓಡಿಸೋದಲ್ವ, ಲೈಟ್ಗಳು ಚೆನ್ನಾಗಿ ಕಾಣಿಸಿದ್ರೆ ಮಾತ್ರ ಗಾಡಿ ಹೊಡಿಯೋಕ್ಕಾಗೋದು, ಇಲ್ಲ ಗಾಡಿ ಓಡಿಸೋಕ್ಕಾಗಲ್ಲ. ಹಾಗಾಗಿ ಅದೆಲ್ಲ ಕೊಡಿಸ್ಕೊಂಡು ಈಗ ಆಲ್ರೆಡಿ ಚನ್ನಪಟ್ಟಣ ಬೈಪಾಸ್ ಹತ್ರ ಇದ್ದೀನಿ. ಈಗ ಹಾಸನಿಂದ ಹೊರಟಿ ಆಲ್ರೆಡಿ ಇದೆ ಚನ್ನಪಟ್ಟಣ ಬೈಪಾಸು. ಈಗ ನಾವು ಇಲ್ಲಿಂದ ಸ್ವಲ್ಪ ನಮ್ಮದು ಇಲ್ಲೇ ಮನೆ ಅಲ್ವಾ, ಸೊ ಹಂಗಾಗಿ ಮನೆ ಹತ್ರ ಹೋಗಿ ಬರಬೇಕು. ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಬಿಟ್ಟು ಹೊರಡಬೇಕು. ಬನ್ನಿ, ಇನ್ನು ಮನೆ ಹತ್ರ ಹೋಗಿ ಸಿಗ್ತೀನಿ ನಾನು ನಿಮಗೆ ಅಲ್ಲಿಂದ ಹೊರಡಬೇಕಾದ್ರೆ. ನೋಡಿ, ನಾನು ಗ್ಯಾರೇಜ್ ಹತ್ರ ಕೆಲಸ ಮಾಡಿಸ್ದೆ ಅಂತ ಹೇಳಿದ್ನಲ್ಲ, ಇದೇ ಲೈಟು. ಇದು ಡಬಲ್ ಕಲರ್ ಬರುತ್ತೆ, ಮತ್ತು ಅವೆರಡು ಫ್ಲ್ಯಾಶ್ ಆಗುತ್ತೆ. ಮತ್ತು ಇದೊಂದು ವೈಟು, ಇದೊಂದು ಕಲರ್. ಟೋಟಲ್ 2 ಕಲರ್ ಬರುತ್ತೆ. ಇದೊಂದು ಡಬಲ್ ಕಲರ್ ಬರುತ್ತೆ, ಒಂದು ಫ್ಲ್ಯಾಶ್ ಆಗುತ್ತೆ. ಹಾಕ್ಸಿರೋ ಲೈಟು ಇದನ್ನು ನಾನು ನಿಮಗೆ ಮುಂದೆ ಎಲ್ಲಾರ ಗಾಡಿ ನಿಲ್ಲಿಸ್ತೀನಲ್ಲ, ಯಾವ ಥರ ಏನೇನು ಕೆಲಸ ಮಾಡಿಸ್ತೆ ಅಂತ ಅಲ್ಲಿ ತೋರಿಸ್ತೀನಿ. ಈಗ ನಾನು ಹೇಳ್ದಂಗೆ ನಿಮಗೆ ಅಲ್ಲೆಲ್ಲ ಮುಗಿಸ್ಕೊಂಡು ಆಲ್ರೆಡಿ ನಾವು ಈಗ ಹತ್ತತ್ರ ಮನೆಯಿಂದ ಹೊರಟ್ವು.
ಕೆಲಸ ಎಲ್ಲ ಮುಗಿಸ್ಕೊಂಡು ಈಗ ಹತ್ತತ್ರ ಶಾಂತಿಗ್ರಾಮದಲ್ಲಿದ್ದೀವಿ. ಶಾಂತಿಗ್ರಾಮ ಬಿಟ್ಟು ಈಗ ಶಾಂತಿಗ್ರಾಮ ಟೋಲ್ ಹತ್ರ ಬಂದ್ವು. ಶಾಂತಿಗ್ರಾಮ ಟೋಲೆಲ್ಲ ಪಾಸ್ ಮಾಡ್ಕೊಂಡು ಹಂಗೆ ಮುಂದೆ ಬಂದು ಈಗ ನಾಳೆ ಬೆಳಗ್ಗೆ 10 ಗಂಟೆ ಹೊತ್ತಿಗೆ ಇದನ್ನು ಡೆಲಿವರಿ ಕೊಡಬೇಕು ಅಂತ ಹೇಳೋರೆ. ಬಟ್ 10 ಗಂಟೆ ಹೊತ್ತಿಗೆ ಏನು ಹೋಗೋಕ್ಕಾಗಲ್ಲ. ನೋಡೋಣ, ಎಲ್ಲಾರ ನಿದ್ದೆ ಬಂದರೆ ಮಲಗಿದ್ದು ಎದ್ದೋಗ್ಬೇಕು. ಹಂಗಾಗಿ ಎಲ್ಲಿವರೆಗೆ ಆಗುತ್ತೆ ಅಲ್ಲಿವರೆಗೆ ಗಾಡಿ ಓಡಿಸೋಣ. ಗಾಡಿ ಓಡಿಸಿ ಮಲಗಿದ್ದು ಹೊರಡೋಣ. ನೋಡೋಣ ಟೈಮ್ ಎಷ್ಟಾಗೈತೆ ಅಂತ. ಅಂದರೆ ಈಗ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ಟೈಮ್ ಬಂದು 2:55 ಆಗೈತೆ ಬೆಳಗಿನ ಜಾವ. ಯಾಕಪ್ಪ ಇಷ್ಟು ಲೇಟು ಅಂದರೆ ಅಲ್ಲಿ ಮನೆ ಹತ್ರ ಎಲ್ಲ ಹೋಗಿ ಬಂದ್ವಲ್ಲ, ಹಂಗಾಗಿ ಲೇಟ್ ಆಗ್ಬಿಡ್ತು. ಬನ್ನಿ ನೋಡೋಣ ಎಲ್ಲಿವರೆಗೆ ಆಗುತ್ತೆ ಅಲ್ಲಿವರೆಗೆ ಗಾಡಿ ಓಡಿಸೋಣ. ಓಡಿಸ್ಬಿಟ್ಟು ಎಲ್ಲಿ ನಿದ್ದೆ ಇರುತ್ತೆ ಅಲ್ಲಿಗೆ ಸೈಡಿಗೆ ಇಳಿದು ಮಲ್ಕೋಬೇಕು. ಜಾಸ್ತಿ ನಿದ್ಗೆಡ್ಕೊಂಡೆಲ್ಲ ಗಾಡಿ ಓಡ್ಸೋಕೆ ಹೋಗ್ಬಾರ್ದು. ಸರಿ ಆಯಿತು ಫ್ರೆಂಡ್ಸ್, ಸಿಗ್ತೀನಂತೆ ಮುಂದೆ. ನೀವೇ ನೋಡ್ದಂಗೆ ಫ್ರೆಂಡ್ಸ್, ನೈಟ್ ಬಂದ್ವು. ಕುಣಿಗಲ್ವರೆಗೆ ಬಂದು ಕುಣಿಗಲಲ್ಲಿ ಗಾಡಿ ಹಾಕಿ ಮಲಗಿದ್ದೆ. ಅಲ್ಲಿಂದ ಮುಂದೆ ಬಂದು ಇಲ್ಲೇ ನಿಲ್ಲಿಸಿದ್ದೆ ಸ್ವಲ್ಪ ಗಾಡಿನ. ನೋಡಿ, ಇದೆ ಇಲ್ಲೊಂದು ರೈಟ್ ಸೈಡ್ ಬ್ರೇಕ್ ಲೈಟ್ ಹೋಗಿತ್ತು. ರೈಟ್ ಸೈಡ್ದು ಗಾಡಿದು ಬ್ರೇಕ್ ಲೈಟ್ ಒಂದು ಹಾಕ್ಸಿದ್ವು. ಆಮೇಲೆ ಇನ್ನು ಮುಂದೆ ಏನೇನು ಕೆಲಸ ಮಾಡಿಸೋದು ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಇದೇ ಲೈಟ್ಗಳನ್ನ ಆನ್ ಮಾಡೇ ಬಿಟ್ಟಿದ್ದೀನಿ ತೋರ್ಸೋಕ್ಕೋಸ್ಕರನೇ. ನೆನ್ನೆ ನೈಟ್ ಏನೇನು ಕೆಲಸ ಮಾಡಿಸಿದ್ವಪ್ಪ ಗಾಡಿಗೆ ಅಂತ ಅಂದರೆ, ಹೆಡ್ಲೈಟ್ ಒಂದು, ನಮ್ಮ ಡ್ರೈವರ್ ಸೈಡ್ ಐತಲ್ಲ ಆ ಹೆಡ್ಲೈಟ್ದು ವೈರಿಂಗ್ಗಳು ಸುಟ್ಟೋಗಿತ್ತು, ಅದೊಂದು. ಅವೆರಡು ಎಕ್ಸ್ಟ್ರಾ ಲೈಟ್ ಹಾಕ್ಸಿದ್ದೀನಿ ಅಷ್ಟೇ. ಅದೆಲ್ಲ ಆದಮೇಲೆ ಹಿಂಗೆ ಮುಂದೆ ಬಂದು ಬಂಕ್ ಹತ್ರ, ಮತ್ತು ಇಲ್ಲಿ ಸೋಲೂರು ಬಿಟ್ಟು ಮುಂದೆ ಬಂದು ಇನ್ನೇನು ನಿಯರ್ ನೆಲಮಂಗಲ ಬಂದು ಗಾಡಿಗೆ ಫುಲ್ ಟ್ಯಾಂಕ್ ಡೀಸೆಲ್ ಹಾಕ್ಸಿದ್ವು. ಇನ್ನು ಹೊಸಕೋಟೆ ಮೇಲೆ ಹೋಗ್ತೀನಿ. ಆಮೇಲೆ ಮುಂದೆ ಅಲ್ಲೆಲ್ಲರ ಡೀಸೆಲ್ ಸಿಗ್ದವ್ರು, ಇಲ್ಲೇ ಇಂಡಿಯನ್ ಬಂಕ್ ಇತ್ತು, ಹಂಗಾಗಿ ಇಲ್ಲೇ ಹಾಕ್ಸೋಣ ಅಂತ ಡೀಸೆಲ್ ನೋಡಿ ಫುಲ್ ಟ್ಯಾಂಕ್ ಡೀಸೆಲ್ ಮಾಡಿಸಿದ್ದೀನಿ. ಈಗ ಹೋಗ್ಬಿಡೋದೆ ಡೈರೆಕ್ಟ್ ಚೆನ್ನೈ. ಬೆಳಗ್ಗೆ 10 ಗಂಟೆ ಹೊತ್ತಿಗೆ ಕೊಡಬೇಕು ಅಂದಿದ್ರು, ಆಲ್ರೆಡಿ ಲೇಟಾಗಿ ಹೋಗ್ಬಿಟ್ಟೈತೆ. ಬನ್ನಿ ಈಗ ಹೋಗೋಣ, ಮುಂದೆ ಸಿಗೋಣ. ಅದೆಲ್ಲ ಮುಗಿಸ್ಕೊಂಡು ಈಗ ಇದು ಹೊಸಕೋಟೆಯಿಂದ ಚೆನ್ನೈಗೆ ಯಾರ್ಯಾರು ಒಡ್ಡಾಡಿದ್ದೀರೋ ಅವ್ರಿಗೆ ಗೊತ್ತಿರುತ್ತೆ. ಆನ್ ದ ವೇ ರೋಡಲ್ಲಿ ಒಂದು ಚಿಕ್ಕ ಘಾಟ್ ಸೆಕ್ಷನ್ ಥರ ಸಿಗುತ್ತೆ. ಬನ್ನಿ, ಅದೆಲ್ಲ ಪೂರ್ತಿ ವೀಡಿಯೋ ಮಾಡಿ ತೋರಿಸ್ತೀನಿ. ನೋಡಿ, ಇದೇ ಘಾಟ್ ಸೆಕ್ಷನ್. ಆಲ್ರೆಡಿ ಸ್ಟಾರ್ಟ್ ಆಗೈತೆ, ಬಟ್ ತಿರುವುಗಳು ಇನ್ನೂ ಬಂದಿಲ್ಲ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಈ ಪೂರ್ತಿ ಘಾಟ್ ಸೆಕ್ಷನ್ನ ವೀಡಿಯೋ ಮಾಡಿಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್. ಎಲ್ಲ ಘಾಟ್ ಸೆಕ್ಷನ್ನೆಲ್ಲ ಇಳಿದು ಹಂಗೆ ಮುಂದೆ ಬಂದವು. ಈಗ ಇದು ಕೃಷ್ಣಗಿರಿಯಿಂದ ಚೆನ್ನೈಗೆ ಹೈವೇ ಐತೆ ಗೊತ್ತಾ, ಅದೇ ಹೈವೇ ಇದು. ಇನ್ನೇನು ನೆಕ್ಸ್ಟ್ ಮುಂದೆ ಬರೋದೆ ನಮಗೆ ವೆಲ್ಲೂರ್ಗಿಂತ ಸ್ವಲ್ಪ ಹಿಂದೆ ಸಿಗುತ್ತೆ. ವೆಲ್ಲೂರು ಟೋಲ್ ಸಿಗುತ್ತಲ್ಲ, ಅಲ್ಲೇ ಹೈವೇಗೆ ಜಾಯ್ನ್ ಆಗುತ್ತೆ. ಅದೆಲ್ಲ ಮುಗಿಸ್ಕೊಂಡು ಅಲ್ಲಿಂದ ಡೈರೆಕ್ಟ್ ಅನ್ಲೋಡ್ ಪಾಯಿಂಟಿಗೆ ಬಂದು ಅಲ್ಲೆಲ್ಲ ಗೇಟಲ್ಲಿ ಎಂಟ್ರಿ ಎಲ್ಲ ಮಾಡಿಸಿ ಗಾಡಿ ತಂದು ಒಳಗಡೆ ಹಾಕಿದ್ದೀವಿ. ಆದರೆ ಇನ್ನೂ ಯಾರೂ ಅನ್ಲೋಡ್ ಮಾಡಿಲ್ಲ. ಬೆಳಗ್ಗೆ 11 ಗಂಟೆಗೆ ಗಾಡಿ ಅರ್ಜೆಂಟ್ ಮಾಡಿ ಕರೆಸ್ಕೊಂಡ್ರು, ಬಟ್ ನೋಡಿದ್ರೆ ಇನ್ನೂ ಅನ್ಲೋಡೇ ಆಗಿಲ್ಲ ಗಾಡಿ. ಇನ್ನೇನು 4 ಗಂಟೆ ಆಗೈತೆ, ಇನ್ನೂ ಎಷ್ಟೊತ್ತಿಗೆ ಮಾಡ್ತಾರೋ ಏನೋ. ಇದಕ್ಕೆ ಅಲ್ಲಿ ಗಾಡಿ ಬಿಸಿಲು ಅಂತ ಇಲ್ಲಿ ಕೂತಿದ್ವು ನೋಡಿ, ಇದೇ ಪಾಯಿಂಟು. ಇಲ್ಲೇ ಗಾಡಿ ಅನ್ಲೋಡ್ ಮಾಡೋದು. ಸೀಲೆಲ್ಲ ಕಟ್ ಮಾಡಿ ಡೋರೆಲ್ಲ ಓಪನ್ ಮಾಡಿಸ್ಕೊಂಡವ್ರೆ. ಇನ್ನು ಎಷ್ಟೊತ್ತಿಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅವೆಲ್ಲ ತಕ್ಕೋಬೇಕು. ಅನ್ಲೋಡ್ ಮಾಡಬೇಕು ಅಂದರೆ ಅವೆಲ್ಲ ಒಳಗೆ ತಗೊಂಡು ಆಮೇಲೆ ನನ್ನ ಗಾಡಿ ಅನ್ಲೋಡಿಗೆ ಕೈ ಹಾಕೋದು. ಬನ್ನಿ ನೋಡೋಣ ಇನ್ನು ಎಷ್ಟೊತ್ತಿಗೆ ಮಾಡ್ತಾರೆ ಏನು ಅಂತ ಗೊತ್ತಿಲ್ಲ. ಅನ್ಲೋಡ್ ಮಾಡಿಸ್ಕೊಂಡು ಆಲ್ರೆಡಿ ಬೆಂಗಳೂರಿಗೆ ಲೋಡ್ ಸೆಟ್ ಆಗಿದೆ. ಇಲ್ಲಿ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಅನ್ಲೋಡ್ ಮಾಡ್ಕೊಂಡು ಗಾಡಿನ ಹೊರಡಬೇಕು. ಹಂಗೆ ಲೋಡೆಲ್ಲ ಮಾಡ್ಕೊಂಡೆ, ಯಾಕೆಂದರೆ ಅರ್ಜೆಂಟ್ ಇತ್ತು. ಅದೊಂದು ಸ್ವಲ್ಪ ಬೇಗ ಬನ್ನಿ ಅಂತ ಅಂತಿದ್ರು, ಹಂಗಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅದೆಲ್ಲ ಲೋಡ್ ಮಾಡ್ಕೊಂಡು ಹಂಗೆ ಬಂಕಿಗೆ ಬಂದಿದ್ದೀನಿ. ಬಂಕಿಗೆ ಬಂದು 2000 ಡೀಸೆಲ್ ಹಾಕಿಸ್ತಿದ್ದೀನಿ. ಅಂದರೆ ಫುಲ್ ಟ್ಯಾಂಕೇ ಮಾಡಿಸಿದ್ದು, ಹಿಡ್ದಿದ್ದು 2000 ಅಷ್ಟೇ. 2000 ಡೀಸೆಲ್ ಹಾಕಿಸ್ಕೊಂಡು ಇಲ್ಲಿಂದ ಹೊರಡಬೇಕು. ನೈಟೇ ಹೊರಡಬೇಕು. ನೋಡೋಣ, ಆದಷ್ಟು ನೈಟೇ ಹೊಡೆಯೋಕ್ಕೆ ಟ್ರೈ ಮಾಡೋಣ. ಊಟ ಮಾಡಲಿಲ್ಲ ಅಂದರೆ ಹೋಗ್ಬೋದು, ಇಲ್ಲ ಊಟ ಮಾಡಿದ್ರೆ ನಿದ್ದೆ ಬಂದುಬಿಡುತ್ತೆ. ಅದೆಲ್ಲ ಮುಗಿಸ್ಕೊಂಡು ನೈಟು ನಿದ್ದೆ ಬಂತು, ಸೈಡಿಗೆ ಹಾಕಿ ಮಲಗಿದ್ದು. ಎದ್ದು ಬೆಂಗಳೂರಿಗೆ ಬಂದವು. ಬೆಂಗಳೂರಿಗೆ ಬಂದರೆ ನಿಮಗೆ ಗೊತ್ತಲ್ಲ ಟ್ರಾಫಿಕ್ಕು
ಹಂಗಾಗಿ 8 ಗಂಟೆ ಸಮಥಿಂಗಲ್ಲಿ ಬಂದಿರೋದ್ರಿಂದ ಟ್ರಾಫಿಕ್ ಸ್ವಲ್ಪ ಹೆವಿ ಐತೆ. ಅಲ್ಲಿಂದಲೂ ಮೂವಿ ಹಾಕೊಂಡು ಮೂವಿ ನೋಡ್ಕೊಂಡು ಬಂದ್ವು. ಈಗ ಟ್ರಾಫಿಕ್ ಎಲ್ಲ ಮುಗಿಸ್ಕೊಂಡು ಇಲ್ಲಿಂದ ಏನು ಮುಂದೆ ಹೋಗಿ ಲೆಫ್ಟಿಗೆ ಹೋದರೆ ಇಲ್ಲೇ ಸ್ವಲ್ಪ ದೂರ ಒಂದು 4 ಕಿಲೋಮೀಟ್ರ್ ಐತೆ ಅನ್ಲೋಡಿಂಗ್ ಪಾಯಿಂಟು. ಅಲ್ಲಿ ಹೋಗಿ ಗಾಡಿ ಅನ್ಲೋಡ್ ಮಾಡ್ಕೊಬಿಟ್ಟು ನೋಡಬೇಕು. ಇಲ್ಲಿಂದ ಮತ್ತೆ ಹಾಸನಿಗೆ ಲೋಡ್ ಹಾಕಬೇಕು. ಇನ್ನೂ ಲೋಡ್ ಯಾವುದೂ ಸೆಟ್ ಆಗಿಲ್ಲ. ಅನ್ಲೋಡ್ ಮಾಡ್ಕೊಂಡು ಲೋಡ್ ಹುಡುಕಬೇಕು. ಇಲ್ಲಿಂದ ಯಾವ್ದಾರು ಹಾಸನಿಗೆ ಲೋಡ್ ಆದರೆ ಲೋಡ್ ಹಾಕೊಂಡು ಹೊರಡಬೇಕು. ಬನ್ನಿ ನೋಡೋಣ ಫ್ರೆಂಡ್ಸ್ ಏನಾಗುತ್ತೆ ಮುಂದೆ. ಅಲ್ಲಿಂದ ಹಂಗೆ ಬಂದು ಅನ್ಲೋಡ್ ಪಾಯಿಂಟಿಗೇನೋ ಬಂದವು. ಗೇಟಲ್ಲಿ ಎಂಟ್ರಿ ಎಲ್ಲ ಮಾಡಿಸ್ಕೊಂಡು ಗಾಡಿ ತಂದುಬಿಟ್ಟು ಒಳಗಡೆ ಹಾಕಿದ್ದೀವಿ. ಗಾಡಿ ಅನ್ಲೋಡ್ ಮಾಡ್ಕೊಬಿಟ್ಟು ಈಗ ಇಲ್ಲಿಂದ ಹಾಸನಿಗೆ ಹೋಗ್ಬೇಕು. ಹಾಸನಿಗೂ ಲೋಡ್ ಸೆಟ್ ಆಗೈತೆ. ಬನ್ನಿ ಅನ್ಲೋಡ್ ಮಾಡ್ಕೊಂಡು ಸಿಗ್ತೀವಿ. ಅಂತೂ ಅನ್ಲೋಡಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ರು. ನೋಡಿ ಇಷ್ಟೇ ಐಟಮ್ ನನ್ನ ಗಾಡೀಲಿ ಹಾಕೋ ಬಂದಿದ್ದು. ಅಲ್ಲಿಂದ ಅನ್ಲೋಡಿಂಗ್ ಸ್ಟಾರ್ಟ್ ಮಾಡ್ಕೊಂಡವ್ರೆ. ಒಂದೊಂದು ಬಾಕ್ಸ್ನ ಓಪನ್ ಮಾಡಿ ಅದು ಕೌಂಟ್ ಮಾಡಿ ಇಲ್ಲಿ ಅನ್ಲೋಡ್ ಮಾಡ್ಕೊತವ್ರೆ. ಇದೆಲ್ಲ ಅನ್ಲೋಡ್ ಮಾಡಿಸ್ಕೊಂಡು ಹೊರಡಬೇಕು. ಈಗ ಏನಪ್ಪ ಸಮಸ್ಯೆ ಅಂದರೆ ಒಂದು ಬಾಕ್ಸ್ ಕಡಿಮೆ ಬಂದೈತೆ. ಅಂದರೆ ಬೇರೆದು ಎಕ್ಸ್ಟ್ರಾ ಒಂದು ಬಾಕ್ಸ್ ಆ್ಯಡ್ ಆಗೈತೆ. ಇಲ್ಲಿಗೆ ಬರಬೇಕಾಗಿರೋದು ಒಂದು ಬಾಕ್ಸ್ ಶಾರ್ಟೇಜ್ ಐತೆ. ಈಗ ಬನ್ನಿ ನೋಡೋಣ ಏನಾಗುತ್ತೆ, ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಮುಗಿಸ್ಕೊಂಡು ಸ್ವಲ್ಪ ಬೇಗನೆ ಹೋಗಬೇಕು. ನೋಡಿ ಹೇಳಿದ್ನಲ್ಲ, ಒಂದು ಬಾಕ್ಸ್ ಕಡಿಮೆ ಬಂದೈತೆ, ಒಂದು ಬಾಕ್ಸ್ ಎಕ್ಸ್ಟ್ರಾ ಬಂದೈತೆ ಅಂತ ಇದೆ. ಈ ಬಾಕ್ಸು ಬೇರೆ ಬಾಕ್ಸ್ ಬರಬೇಕಾಯ್ತು, ಅದ್ರ ಬದಲು ಇದು ಬಂದೈತೆ. ಈಗ ಇದನ್ನು ರಿಟರ್ನ್ ಕೊಡ್ತವ್ರೆ. ನಮಗೇನು ಸಮಸ್ಯೆ ಇಲ್ಲ. ಇದನ್ನು ಮತ್ತೆ ರಿಟರ್ನ್ ಕೊರಿಯರ್ ಮಾಡಬೇಕು. ಕೊರಿಯರ್ ಮಾಡಿದ್ಮೇಲೆ ಬಾಡಿಗೆ ಹಾಕ್ತಾರೆ. ಅಲ್ಲಿಂದ ಹೊರಟು ನಿಮಗೆ ಅಲ್ಲಿ ಇನ್ನೇನು ಮಾತಾಡೋಕ್ಕಾಗಲಿಲ್ಲ. ಏಕೆ ಅಂದರೆ ಒಂದು ಬಾಡಿಗೆ ಬಂತು ಹಾಸನ್ಗೆ. ಹಂಗಾಗಿ ಪಟ್ಟಣಂಗೆ ಅಲ್ಲಿಂದ ಹೊರಟ್ಬಿಟ್ವು. ಅರ್ಧ ಮೂವಿ ನೋಡ್ತಾ ಇದ್ವಲ್ಲ, ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಮೂವಿ ನೋಡ್ಕೊಂಡು ಸಿಟಿ ಒಳಗಡೆ ಹೆವಿ ಟ್ರಾಫಿಕ್ ಇತ್ತಿವತ್ತು. ಏಕೆಂದರೆ ಶನಿವಾರ ಅಲ್ವಾ. ಶನಿವಾರ ಆಲ್ಮೋಸ್ಟ್ ಯಾವಾಗಲೂ ಬೆಂಗಳೂರಲ್ಲಿ ಟ್ರಾಫಿಕ್ ಇದ್ದಿದ್ದೆ. ಇದೇ ಟ್ರಾಫಿಕಲ್ಲಿ ಈಗ ಹೋಗಿ ಬನ್ನೇರುಘಟ್ಟ ರೋಡಿಗೆ ಹೋಗಬೇಕು. ಬನ್ನೇರುಘಟ್ಟ ರೋಡಿಗೆ ಹೋಗಿ ಗಾಡಿನ ಲೋಡ್ ಮಾಡ್ಕೊಂಡು ಅಲ್ಲಿಂದ ಹಾಸನಿಗೆ ಹೋಗಬೇಕು. ಬನ್ನಿ ಮುಂದೆ ಹೋಗ್ತಾ ಸಿಗ್ತೀನಿ ನಿಮಗೆ. ಲೋಡಿಂಗ್ ಪಾಯಿಂಟಿಗೆ ಹೋಗಿ ಸಿಗ್ತೀನಿ. ನೋಡೋಣ, ಲೋಡ್ ಮಾಡ್ಕೊಂಡು ಸ್ವಲ್ಪ ಬೇಗ ಅಲ್ಲಿಂದ ಲೋಡಿಂಗ್ ಪಾಯಿಂಟಿಗೇನೋ ಬಂದ್ಬಿಟ್ಟೆ. ಲೋಡಿಂಗ್ ಪಾಯಿಂಟಿಗೆ ಬಂದು ಗಾಡಿ ಹಾಕಿದ್ದೀನಿ. ಎಲ್ಲಪ್ಪ ಲೋಡಿಂಗ್ ಪಾಯಿಂಟು ಅಂದರೆ ಬನ್ನೇರುಘಟ್ಟ ರೋಡ್. ಇಲ್ಲಿ ಪಲ್ಸರ್ ಶೋರೂಮ್ ಐತೆ. ಪಲ್ಸರ್ ಮತ್ತು ಇದು ಟೊಯೋಟಾ ಶೋರೂಮ್ ಐತೆ. ಇಲ್ಲೇ ಗಾಡಿ ಲೋಡ್ ಆಗ್ತಿರೋದು. ಏನಪ್ಪ ಐಟಮ್ ಅಂದರೆ ಇಲ್ಲಿ ಸ್ವಲ್ಪ ಮರಗಳದು ಏನೋ ಪೀಸ್ಗಳವಂತೆ. ಅವನ್ನ ಹಾಕೊಂಡು ಸ್ವಲ್ಪ 4 ಡ್ರಮ್ ಎಲ್ಲಿಂದಲೂ ಬತ್ತಾವಂತೆ. ಅವು ಹಾಕಿ ಹೋಗೋದು. ಈಗ ಆಲ್ರೆಡಿ ಮರಗಳ ಪೀಸೆಲ್ಲ ಲೋಡ್ ಆಯಿತು. ಲೋಡ್ ಆಗಿ ನಿಂತಿದೆ ಗಾಡಿ. ಆ ಡ್ರಮ್ಗಳು ಬಂದರೆ ಹಾಕೊಂಡು ಇಲ್ಲಿಂದ ಹೊರಡೋದಷ್ಟೇ. ಬನ್ನಿ ನೋಡೋಣ, ಅದು ಬರಲಿ. ಹಿಂಗೆ ಅದು ಯಾಕೋ ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅಂದರು. ಅವ್ರು ಒಳಗಡೆ ಬಂದು ಕೂತ್ಕೊಳ್ಳಿ ಅಂತಿದ್ರು. ಅದಕ್ಕೆ ಗಾಡಿಯಿಂದ ಇಳಿದು ಹಿಂಗೆ ಬಂದಿಲ್ಲ, ಒಳಗಡೆ ಕೂತಿದ್ದೆ. ಅದಕ್ಕೆ ಸುಮ್ಮನೆ ಒಂದು ವೀಡಿಯೋ ಮಾಡಿದೆ. ನೋಡಿ ಇದೆ ಕಾರ್ ಗ್ಯಾರೇಜು. ಇನೋವಾ ಕ್ರಿಸ್ತಾ ಇನೋವಾ ಎಲ್ಲ ಇಲ್ಲೇ ಬಂದು ಸರ್ವಿಸ್ ಮಾಡಿಸ್ಕೊತವ್ರೆ. ನಾನು ಇಲ್ಲೇ ಸುಮ್ಮನೆ ಬಂದು ಒಳಗಡೆ ಕೂತ್ಕೊಂಡೆ. ಬಟ್ ನಮಗೆ ಏನಪ್ಪ ಅಂದರೆ ನಮ್ಮ ಗಾಡಿಗಳಲ್ಲೇ ಕೂತ್ಕೊಂಡ್ರೆ ಕಂಫರ್ಟ್. ಗಾಡಿಗಳಲ್ಲಿ ಎಷ್ಟೊತ್ತು ಬೇಕಾದ್ರೂ ಕೂರ್ಬೋದು, ಆದರೆ ಅಲ್ಲಿ ಇಲ್ಲಿ ಕೂರೋಕ್ಕಾಗಲ್ಲ. ಸೊ ಹಾಗಾಗಿ ಗಾಡಿಗೆ ಹೋಗಿ ಕೂತ್ಕೊಳ್ಳೋಣ ಅಂತ ಎದ್ದು ಹೋಗ್ತಿದ್ದೆ. ಹೋಗಿ ನೋಡಿ ಇದೇ ಐಟಮ್ ಲೋಡ್ ಆಗಿರೋದು. ನೋಡಿ ಪೋರ್ಟರಲ್ಲಿ ಬುಕ್ ಮಾಡಿದ್ದಾರೆ. ಆ ಡ್ರಮ್ಗಳು ಹೇಳಿದ್ನಲ್ಲ, ಇದೇ ಗಾಡಿ ಬಂದಿದೆ. ಈಗ ಹಾಕೊಂಡು ಇಲ್ಲಿಂದ ಹೊರಡೋದಷ್ಟೇ. ಬನ್ನಿ ಇಲ್ಲಿಂದ ಹೊರಡೋಣ. ಲೋಡ್ ಮಳೆ ಅಂತೂ ಬಿಡ್ತಲೇ ಇಲ್ಲ. ಆಗಾಗ ಬತ್ತಲೇ ಇದೆ ಸ್ವಲ್ಪ ಸೋನೆ ಥರ. ಇಲ್ಲಿಂದ ಹೊರಟು ಇನ್ನೇನು ಹಾಸನಿಗೆ ಹೋಗೋದೆಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ, ಕತ್ಲೆ ಆಗಿಬಿಡುತ್ತೆ. ಸೊ ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಯು.